ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ನಾನು ತಿರುಪತಿ ಲಾಡು, ಜಗತ್ ಪ್ರಸಿದ್ಧವಾದಂಥ ಈ ತಿರುಪತಿ ಲಾಡು ಬಗ್ಗೆ ಒಂದು ಸ್ಟೋರಿ ತೊಗೊಂಬಂದಿದ್ದೀನಿ. ಆ ಸ್ಟೋರಿ ಏನಪ್ಪ ಅಂತ ಅಂದರೆ, ಬನ್ನಿ ನೀವೇ ಕೇಳಿರಂತೆ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಈ ತಿರುಪತಿ ಲಾಡು ಪ್ರಸಾದ ಬಗ್ಗೆ ಎಲ್ರಿಗೂ ಗೊತ್ತೇ ಗೊತ್ತು. ಬಟ್ ನಾನು ಹೇಳ್ತಿರೋ ಈ ಸ್ಟೋರಿ ಬಂದ್ಬಿಟ್ಟು ಇವಾಗ ಏನಾಗ್ತಿದೆ ಅಟ್ ಪ್ರೆಸೆಂಟ್ ತಿರುಪತಿ ಲಾಡು ಬಗ್ಗೆ ಅಂತ ಅಂದ್ಬಿಟ್ಟು ಈ ಸ್ಟೋರಿ. ಸೊ ಏನಪ್ಪ ಅಂತ ಅಂದರೆ, ಫಸ್ಟಾಗಿ ಈ ತಿರುಪತಿ ಲಾಡು ಒಂದು ಪ್ರೆಷಿಯಸ್ ಅಂತ ಅಂದರೆ ಲೈಕ್ ಶುದ್ಧವಾಗಿರೋ ಪ್ರಸಾದ ನಮ್ಮ ವೆಂಕಟೇಶ್ವರದಿಂದ ಅಂತ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಏನಾಗ್ತಾಯಿದೆ ಅಂತ ಅಂದರೆ, ನ್ಯೂಸಲ್ಲಿ ನೋಡ್ತಿರ್ಬೋದು, ಇಲ್ಲಾಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿರ್ಬೋದು, ಎಲ್ಲ ಕಡೆ ಏನು ತಿಳಿದು ಬರ್ತಾಯಿದೆ ಅಂತ ಅಂದರೆ, ಈ ನಮ್ಮ ತಿರುಪತಿ ಲಾಡು ಆ ಪ್ರಸಾದದಲ್ಲಿ ಈ ಕೌದು ಫ್ಯಾಟು ಆಮೇಲೆ ಫಿಶ್ ಫ್ಯಾಟು ಇವೆಲ್ಲ ಯೂಸ್ ಮಾಡ್ತಾಯಿದ್ದಾರೆ ಅಂತ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಅಂದ್ಬಿಟ್ಟು ಸ್ವಲ್ಪ ಫ್ಯಾಕ್ಟ್ ಚೆಕ್ ಮಾಡಿದೆ. ಈ ಸ್ಟೋರಿ ಸರಿಸುಮಾರು 2013 ಅಂದರೆ 2013 ಸ್ಟಾರ್ಟ್ ಆಗುತ್ತೆ. ಸೊ 2013 2018ವರೆಗೂ KMF ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು ಈ ನಂದಿನಿ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು, ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಕರ್ನಾಟಕದಲ್ಲಿ ನಂದಿನಿ ಬ್ರ್ಯಾಂಡ್ ಬಂದುಬಿಟ್ಟು ಎಷ್ಟು ಲೈಕ್ ಪಾಪ್ಯುಲರ್ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಅವರು ಈ ಟಿ ಟಿ ಡಿ ಅಂದರೆ ತಿರುಮಲ ತಿರುಪತಿ ದೇವಸ್ಥಾನಮ್ಸ್. ಸೊ ಅವರು ಅದೊಂದು ಟ್ರಸ್ಟು. ಸೊ ಆ ಟಿ ಡಿ ಬಂದುಬಿಟ್ಟು ಈ ತಿರುಪತಿ ದೇವಸ್ಥಾನನ ನೋಡ್ಕೊತಾ ಇದೆ. ಸೊ ಅವರಿಗೆ 3000 ಟನ್ಸ್ ಆಫ್ ಗೀನ ಕೊಡ್ತಾಯಿದ್ರು. ಅಂದರೆ ಇವರು ಟಿ ಡಿ ಅವರು ಒಂದು ಕಾಂಟ್ರಾಕ್ಟ್ ಕರೀತಾರೆ. ಸೊ ಕಾಂಟ್ರಾಕ್ಟ್ ಕರೆದಾಗ ಈ ನಮ್ಮ KMF ಅವರು ಕಮ್ಮಿಗೆ ದುಡ್ಡು ಬಿಡ್ ಮಾಡಿಬಿಟ್ಟು ಅವರು ಈ 2013 2018ವರೆಗೂ ಈ ಪ್ರಸಾದಕ್ಕೆ ಏನೇನು ತುಪ್ಪ ಹೋಗಬೇಕು ಆ ತುಪ್ಪ ಎಲ್ಲ KMFಯಿಂದ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಏನಾಗುತ್ತೆ ಅಂತಂದರೆ 2019 ಬರುತ್ತೆ. 2019 ಮತ್ತೆ 3000 ಟನ್ಸ್ ಆಫ್ ತುಪ್ಪ ಬೇಕಾಗಿರುತ್ತೆ. ಸೊ ಬಟ್ ನಮ್ಮ KMF ಅವರು ಬರೀ 1700 ಟನ್ಸ್ ಆಫ್ ತುಪ್ಪನ ಪ್ರೊಡ್ಯೂಸ್ ಮಾಡ್ಬೋದಾಗಿರುತ್ತೆ. ಅಂದರೆ ಲೈಕ್ ಅವರಿಗೆ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಅವರ ಕಾಂಟ್ರಾಕ್ಟ್ ಕೂಡ ಮುಗಿದೋಗುತ್ತೆ. ಅದಾದಮೇಲೆ ಮತ್ತೆ ಈಗ ಸೇಮ್ ಟೆಂಡರ್ ಕರೀತಾರೆ, ಲೈಕ್ ಕಾಂಟ್ರಾಕ್ಟ್ ಕರೀತಾರೆ. ಸೊ ಕಾಂಟ್ರಾಕ್ಟ್ ಕರೆದಾಗ ನಮ್ಮ KMF ಅವರು ಆ ಕಾಂಟ್ರಾಕ್ಟಲ್ಲಿ ಲೂಸ್ ಆಗ್ತಾರೆ. ಲೈಕ್ ಬೇರೆ ಒಂದು ಕಂಪನಿ ಆ ಕಾಂಟ್ರಾಕ್ಟಲ್ಲಿ ಕಮ್ಮಿಗೆ ಕೊಟ್ಟು ಮಾಡ್ತಾರೆ. ಅಂದರೆ ಈಗ ಎಕ್ಸಾಂಪಲ್ಲು KMF ಅವರು 1 kg ತುಪ್ಪನ 600 ರೂಪಾಯಿಗೆ ಮಾರ್ತಾಯಿದ್ದಾರೆ ಅಂದರೆ ಅವರು ಬರೀ 350 ರುಪೀಸಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಟಿ ಡಿ ಅವರು ಅದನ್ನು ತೊಗೊಂಡ್ರು. ಸೊ ಈ ಥರ ಆಯಿತು. ಸೊ ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿರಬೇಕು ಏನಾಗಿತ್ತು ಅಂತ. ಇಲ್ಲಿಂದನೇ ಅಸಲಿ ಸ್ಟೋರಿ ಶುರು ಆಗುತ್ತೆ. ಯಾಕೆ ಅಂತ ಅಂದರೆ 2013 2019ವರೆಗೂ KMF ಅವರು ತುಪ್ಪ ಕೊಡ್ಕೊಂಬಂದಿರ್ತಾರೆ ಟಿ ಡಿ ಅವರಿಗೆ ಈ ಲಡ್ಡು ಪ್ರಸಾದ ಮಾಡೋದಕ್ಕೆ. ಬಟ್ 2020 2024ವರೆಗೂ ಬೇರೆ ಒಂದು ಕಂಪ್ನಿ ಟೆಂಡರ್ ವಿನ್ ಆಗಿರುತ್ತೆ ತುಪ್ಪ ಕೊಡೋಕ್ಕೆ. ಸೊ ಆ ಕಂಪ್ನಿ ಹೆಸರು ಏನಪ್ಪ ಅಂತ ಅಂದರೆ AR ಡೈರಿ ಫುಡ್ಸ್ ಅಂತ. ಇದು ಒಂದು ತಮಿಳ್ನಾಡು ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಸೊ ಇವರು 2020 2024ವರೆಗೂ ಈ ತುಪ್ಪನ ಎಲ್ಲಿ ಟಿ ಡಿಗೆ ಕಳಿಸ್ತಾ ಇರ್ತಾರೆ. ಈ ಡ್ಯೂರೇಷನ್ ಅಂದರೆ ಈ 2020 to 2024 ಡ್ಯೂರೇಷನಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು CM ಆಗಿರ್ತಾರೆ. ಆಗಿನ ಕಾಲದಲ್ಲಿ ಈ ತುಪ್ಪ ಕಳಿಸ್ತಾ ಇರ್ತಾರೆ. ಅಂದರೆ AR ಡೈರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್, ಒಂದು ತಮಿಳ್ನಾಡು ಬೇಸ್ಡ್ ಕಂಪ್ನಿ, ಅವರು ಈ ತುಪ್ಪನ ಟಿ ಡಿ ಅವರಿಗೆ ಈ ನಮ್ಮ ಜಗತ್ ಪ್ರಸಿದ್ಧವಾದಂಥ ಲಡ್ಡು ಮಾಡೋಕ್ಕೆ ಕಳಿಸ್ತಾ ಇರ್ತಾರೆ. ಅದು ಏನಾಗುತ್ತೆ ಅಂತ ಅಂದರೆ 2024 ಯಾವಾಗ ಚಂದ್ರಬಾಬು ನಾಯ್ಡು ಅವರು CM ಆಗಿ ಪದವಿ ಸ್ವೀಕರಿಸ್ತಾರೋ ಆವಾಗ ಅವರಿಗೆ ಒಂದು ಡೌಟ್ ಬರುತ್ತೆ. ಲೈಕ್ ಏನಪ್ಪ ಇದು ಏನಾದರೂ ಏನಾದರೂ ಈ ಥರ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಯಾಕೆಂದರೆ ಯಾರೋ ಒಬ್ಬರು ವಿಷಲ್ ಬ್ಲೋವರು ಇದನ್ನು ಹೋಗ್ಬಿಟ್ಟು ಗುಜರಾತಲ್ಲಿ ಟೆಸ್ಟ್ ಮಾಡಿಸಿರ್ತಾರೆ. ಅಂದರೆ 2022 to 2024
ಯಾವ ತುಪ್ಪ ಕಳಿಸ್ತಾ ಇರ್ತಾರೋ ಅದರಿಂದ ಮಾಡಿರುವಂಥ ಈ ತಿರುಪತಿ ಲಾಡುನ ಕಳಿಸಿರ್ತಾರೆ, ಲೈಕ್ ಇದಕ್ಕೆ ಏನದು ಟೆಸ್ಟಿಂಗಿಗೆ, ಗುಜರಾತಿಗೆ. ಸೊ ಅಲ್ಲಿಂದ ಏನು ತಿಳಿದು ಬರುತ್ತೆ ಅಂತ ಅಂದರೆ, ಇದರಲ್ಲಿ ಕೌ ಫ್ಯಾಟು, ಫಿಶ್ ಫ್ಯಾಟು, ಪಿಗ್ ಫ್ಯಾಟು ಇವೆಲ್ಲ ಮಿಕ್ಸ್ ಮಾಡಿದ್ದಾರೆ ಅಂತ ತಿಳಿದು ಬರುತ್ತೆ. ಬಟ್ ಜಗನ್ ಮೋಹನ್ ರೆಡ್ಡಿ ಅವರು ಈ ಅಲಿಗೇಷನ್ಸ್ಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅದಾದಮೇಲೆ ಏನಾಗುತ್ತೆ ಅಂತಂದರೆ, ಮತ್ತೆ TTD ಅವರೇ ಖುದ್ದಾಗಿ ಈ ಒಂದು ಟೆಸ್ಟ್ ಮಾಡಿಸ್ತಾರೆ. ಸೊ ಎಲ್ಲಿ ಮಾಡಿಸ್ತಾರೆ ಅಂತ ಅಂದರೆ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಮಾಡಿಸ್ತಾರೆ. ಸೊ ಅಲ್ಲಿ ಏನು ತಿಳಿದು ಬರುತ್ತೆ ಅಂದರೆ, ಸೇಮ್ ಇದೇ ತಿಳಿದು ಬರುತ್ತೆ. ಸೊ ಈ ಸ್ಯಾಂಪಲ್ ಯಾವಾಗ ತೊಗೊಂಡಿರ್ತಾರೆ ಅಂದರೆ, ಜುಲೈ 16, 2024 ತೊಗೊಂಡಿರ್ತಾರೆ ಈ ಸ್ಯಾಂಪಲ್ನ. ಸೊ ಈ ಸ್ಯಾಂಪಲ್ಲು ಜುಲೈ 16, 2024, ಅರ್ಥ ಮಾಡ್ಕೊಳ್ಳಿ, ಜುಲೈ 16, 2024 ಈ ಒಂದು ಏನು ತುಪ್ಪ ಇರುತ್ತೋ ಆ ತುಪ್ಪದಲ್ಲಿ ಒಂದು ಫ್ಯಾಟ್ ಅಂದರೆ ಕೌ ಫ್ಯಾಟು, ಫಿಶ್ ಫ್ಯಾಟು, ಪಿಗ್ ಫ್ಯಾಟು ಇವೆಲ್ಲ ಇದೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಪ್ರೂವ್ ಆಗುತ್ತೆ. ಸೊ ಆ ಪ್ರೂವ್ ಆಗಿದ ತಕ್ಷಣವೇ ಏನು ಮಾಡ್ತಾರೆ ಅಂದರೆ, TTD ಅವರು ಈ AR ಡೈರಿ ಫುಡ್ಸ್ ಅವ್ರದ್ದು ಲೈಸೆನ್ಸು ಮತ್ತು ಈ ಕಾಂಟ್ರ್ಯಾಕ್ಟನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಾಕ್ತಾರೆ. ಸೊ ಅದಾದಮೇಲೆ ಏನಪ್ಪ ಆಗುತ್ತೆ ಅಂದರೆ, ಮತ್ತೆ ನಮ್ಮ ಕರ್ನಾಟಕದ KMF ಮತ್ತೆ ಕಾಂಟ್ರಾಕ್ಟ್ನ ರಿನ್ಯೂ ಮಾಡ್ಕೊತಾರೆ. ಇವಾಗ ಏನಾಗ್ತಿದೆ ಅಂತಂದರೆ, 15 ಡೇಸಿಂದ ಲಾಸ್ಟ್ 15 ಡೇಸಿಂದ ನಮ್ಮ KMF ಅವರೇ ತುಪ್ಪನ ಕಳಿಸ್ತಾ ಇದ್ದಾರೆ. ಸೊ ಇದು ನಡೆದಿರೋವಂಥ ವಿಷಯ. ಈ ವಿಷಯಗಳೆಲ್ಲ ನೋಡಿಕೊಂಡು ಕರ್ನಾಟಕದವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಎಲ್ಲ ಕಡೆ ಎಲ್ಲೆಲ್ಲಿ ಪ್ರಸಾದ ಕೊಡ್ತಾರೋ, ಅಂದರೆ ದೇವ್ರ ಪ್ರಸಾದ ಕೊಡ್ತಾರೋ ಅಲ್ಲಿ ಎಲ್ಲ ಕಡೆನೂ ಸ್ಯಾಂಪಲ್ಸ್ ತೊಗೊಂಡು ಚೆಕ್ ಮಾಡ್ತಾಯಿದ್ದಾರೆ ವೆದರ್ ಈ ಪ್ರಸಾದ ಭಕ್ತರಿಗೆ ಕೊಡುವಂಥದ್ದು ಫುಲ್ಲು ಪರಿಶುದ್ಧವಾಗಿದೆಯೋ ಇಲ್ಲವೋ ಅಂತ. ಸೊ ಈ ಸ್ಟೋರಿ ಕನ್ಕ್ಲೂಷನ್ ಏನಪ್ಪ ಅಂತ ಅಂದರೆ, TTD ಅವರು ಮೊದಲೇ ಎಚ್ಚೆತ್ಕೊಂಡು ಈ ತುಪ್ಪ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ ತಗೊಂಡು ಆ AR ಡೈರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅವ್ರನ್ನ ಬ್ಯಾನ್ ಮಾಡಬೇಕಿತ್ತು. ಬಟ್ ಅದೇನಕ್ಕೆ ಬ್ಯಾನ್ ಮಾಡಿಲ್ಲ ಅಂತ ನಮಗೂ ಗೊತ್ತಿಲ್ಲ. ಸೊ ಅದೊಂದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ನಾವು ತಿರುಪತಿಯಿಂದ ಬಂದಿರುವಂಥ ಪ್ರಸಾದ ಅಂದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲಾಂದರೆ ನಮ್ಮ ಫ್ಯಾಮಿಲಿಯವರು ಯಾರಾದರೂ ಆ ತಿರುಪತಿಗೆ ಹೋಗ್ಬಿಟ್ಟು ಆ ಪ್ರಸಾದ ತಂದರೆ ಎಷ್ಟು ಜಾಗೃತೆಯಿಂದ ತಿಂತೀವಿ ಅಂತ ಅಂದರೆ ಆ ಪ್ರಸಾದನ, ಲೈಕ್ ಅವತ್ತಿನ ದಿವಸ ಮಟನ್ನು ಇಲ್ಲ ಚಿಕನ್ನು ಇಲ್ಲಾಂದರೆ ಬೇರೆ ಯಾವುದಾದ್ರೂ ನಾನ್ ವೆಜ್ ಐಟಮ್ಸ್ ಮುಟ್ಟೋಕೆ ಹೋಗಲ್ಲ. ಸೊ ಅಷ್ಟು ನಾವು ಪರಿಶುದ್ಧವಾಗಿರ್ತೀವಿ. ಬಟ್ ಅದೇ ನಾವು ತಿನ್ನೋವಂಥ ಆ ಪ್ರಸಾದ ಪರಿಶುದ್ಧ ಯಾಕಿಲ್ಲ ಅಂತ ಅಂದ್ಬಿಟ್ಟು ನನಗೂ ಅದೊಂದು ಬೇಜಾರು ಕಾಣ್ತು. ಸೊ ಇಷ್ಟಾಗಿತ್ತು ಈ ವಿಡಿಯೋದಲ್ಲಿ ಹೇಳಿದ್ದ ಸ್ಟೋರಿ. ನಿಮಗೆ ಇಷ್ಟ ಆಗಿರಬೇಕು ಅಂದ್ಕೊಂಡಿದ್ದೀನಿ ಈ ಸ್ಟೋರಿ. ಸೊ ಇಷ್ಟೇ ಇನ್ಫಾರ್ಮೇಟಿವು ಮತ್ತು ಇಷ್ಟೇ ಖುಷಿ ಪಡುವಂಥ ಮತ್ತು ಇಷ್ಟೇ ಬೇಜಾರಾಗುವಂಥ ಸುದ್ದಿಗಳ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.